ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಯೂಟ್ಯೂಬ್ ವಾಹಿನಿ ನಿರ್ಮಲ ಭಾರತೀಯ ಸಂಚಾಲಕ ಸದಾಶಿವ್ ಮಾಡುವ ಹೃತ್ಪೂರ್ವಕ ವಂದನೆಗಳು. ನಮ್ಮ ಪುಸ್ತಕ ಓದು ಮಾಲಿಕೆಯ 4ನೇ ಅಧ್ಯಾಯ ಡಾಕ್ಟರ್ ಕರ್ವೀರ್ ಪ್ರಭು ಕ್ಯಾಲ್ಕೊಂಡವರ ದೃಢ ಸಂಕಲ್ಪ ಆರೋಗ್ಯ ಕಾಯಕಲ್ಪ ಎಂಬ ಪುಸ್ತಕದ 4ನೇ ಅಧ್ಯಾಯ ಬದುಕು ನೀಡುವ ಬದಲಿ ಜೋಡಣೆ ಅಂತಕ್ಕಂಥ ಒಂದು ಅಧ್ಯಾಯವನ್ನು ನಾನು ಇಂದು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ದಯವಿಟ್ಟು ಎಲ್ಲರೂ ಸಂಪೂರ್ಣ ವಿಡಿಯೋವನ್ನು ಆಲಿಸಿ ತಮ್ಮ ಲೈಕ್ ಮತ್ತು ಕಾಮೆಂಟ್ ಶೇರ್ ಮಾಡುವುದರ ಮೂಲಕ ನಮ್ಮ ವಾಹಿನಿಯನ್ನು ಬೆಂಬಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಆತ್ಮೀಯರೇ, ಅವನು ಜೀವಂತವಾಗಿದ್ದಾನೆ, ಆದರೆ ನೀರಲ್ಲಿ ಮುಳುಗಿ ಸತ್ತ ಹೆಣದಂತೆ ಬಾತಿದ್ದಾನೆ. ಕಣ್ಣು ಊತುಕೊಂಡಿದೆ, ಮೂತ್ರ ಕಡಿಮೆ, ಉಸಿರಾಟಕ್ಕೆ ಎದುಸಿರು, ಹಸಿವೆ ಇಲ್ಲ. ವೈದ್ಯರು ವ್ಯಕ್ತಿಯ ತಪಾಸಣೆ ಮಾಡಿ ಪರೀಕ್ಷೆ ವರದಿಗಳನ್ನು ಹೊರೆಗಚ್ಚಿ ನೋಡಿ ಹೇಳಿದ್ದು ಕಿಡ್ನಿ ಫೇಲ್ಯೂರ್ ಆಗಿದೆ. ವಾರಕ್ಕೊಮ್ಮೆ ಡಯಾಲಿಸಿಸ್ ಮಾಡಿಸಿಕೊಂಡ್ರೂ ಇದೇ ಸ್ಥಿತಿ ಮುಂದುವರಿಯುತ್ತದೆ ಅಂತಕ್ಕಂಥದ್ದು ವೈದ್ಯರು ಹೇಳ್ತಾರೆ. ನಾವು ಸೇವಿಸಿದ ಆಹಾರ ಪದಾರ್ಥಗಳನ್ನು ಜೀರ್ಣಿಸಿ ದೇಹ ನಿರ್ಮಾಣಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಪಾಚನಿಕ ನಾಳವು ಒದಗಿಸುತ್ತದೆ. ಈ ಪೋಷಕಾಂಶಗಳನ್ನು ಪ್ರತಿಯೊಂದು ಜೀವಕೋಶಗಳು ಉಪಯೋಗಿಸಿಕೊಳ್ಳುತ್ತವೆ. ಬದುಕಲು ಅಗತ್ಯವಾದ ಎಲ್ಲ ಜೀವಧಾರಕ ಕೆಲಸಗಳನ್ನು ಮಾಡುತ್ತದೆ. ಈ ಕೆಲಸಗಳು ನಡೆಯುವಾಗ ಅನೇಕ ವಿಷವಸ್ತುಗಳು ಹುಟ್ಟುತ್ತವೆ. ಇವು ಅಪಾಯಕಾರಿ ವಸ್ತುಗಳು, ಜೀವ ತೆಗೆಯಬಲ್ಲವು. ಹಾಗಾಗಿ ಉತ್ಪಾದನೆಯಾಗುತ್ತಿರುವಂತೆಯೇ ಇವುಗಳ ನಿವಾರಣೆಯೂ ಆಗಬೇಕು. ಈ ಕೆಲಸವನ್ನು ಮೂತ್ರಪಿಂಡಗಳು ಮಾಡುತ್ತವೆ. ಅಂದರೆ ನಮ್ಮ ಕಿಡ್ನಿಗಳು, ಮೂತ್ರಪಿಂಡಗಳು ಈ ಕೆಲಸವನ್ನು ಒಳ್ಳೆಯ ಶರೀರದ ಉತ್ಪತ್ತಿಯಾಗಿರ್ತಕ್ಕಂಥ ಶರೀರಕ್ಕೆ ಬೇಡಾದಂಥ ವಿಷಕಾರಿ ವಸ್ತುಗಳನ್ನು ಹೊರಹಾಕುವ ಕೆಲಸವನ್ನು ನಮ್ಮ ಕಿಡ್ನಿಗಳು ಅಂದರೆ ಮೂತ್ರಪಿಂಡಗಳು ಮಾಡುತ್ತವೆ ಅಂತಕ್ಕಂಥದ್ದು ನಮ್ಮ ಡಾಕ್ಟರ್ ಬರೆದಿರ್ತಕ್ಕಂಥ ಈ ಪುಸ್ತಕದ ಮುಖ್ಯಾಂಶ. ಜೀವಧಾರಕ ಮೂತ್ರಪಿಂಡ ಅಂದರೆ ನಮ್ಮ ಕಿಡ್ನಿ ಇದೊಂದು ಜೀವಧಾರಕ ಅಂಗ. ಮೂತ್ರಪಿಂಡವು ಜೀವಧಾರಕ ಅಂಗಗಳಲ್ಲಿ ಒಂದು. ಇದು ಅವರೇ ಬೀಜದ ಆಕಾರದಲ್ಲಿರುತ್ತದೆ. ಉದರದ ಹಿಂಭಾಗದ ಗೋಡೆಗೆ ಆತುಕೊಂಡಿರುತ್ತದೆ. ಬೆನ್ನು ಮೂಳೆಯ ಪಕ್ಕದಲ್ಲಿ ಒಂದೊಂದಿರುತ್ತವೆ. ಮೂತ್ರಪಿಂಡದ ಸರಾಸರಿ ಗಾತ್ರ 11 ಗುಣಾಕಾರ 7 ಗುಣಾಕಾರ 3 ಸೆಂಟಿಮೀಟರ್ನಷ್ಟಿರುತ್ತದೆ. ಸಾಮಾನ್ಯವಾಗಿ ಎಡಮೂತ್ರಪಿಂಡವು ಬಲಮೂತ್ರಪಿಂಡಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತದೆ ಮತ್ತು ಎತ್ತರದಲ್ಲಿರುತ್ತದೆ. ಮೂತ್ರಪಿಂಡದ ಮುಖ್ಯವಾದ ಕೆಲಸವೆಂದರೆ ಮೂತ್ರಪಿಂಡಗಳು ನಮ್ಮ ದೇಹದಲ್ಲಿ ಉತ್ಪಾದನೆಯಾಗುವ ಅಪಾಯಕಾರಿ ಹಾಗೂ ಅನಗತ್ಯ ವಸ್ತುಗಳನ್ನು ಮೂತ್ರದ ಮೂಲಕ ವಿಸರ್ಜನೆ ಮಾಡುವುದು. ನಮ್ಮ ದೇಹದ ಅನೇಕ ಜೈವಿಕ ಕಾರ್ಯಗಳಿಗೆ ಲವಣಗಳು ಮತ್ತು ಖನಿಜಗಳು ಅಗತ್ಯ. ಇವು ಸಾಮಾನ್ಯವಾಗಿ ರಕ್ತದಲ್ಲಿರುತ್ತವೆ. ಇವುಗಳ ಪ್ರಮಾಣವು ಮಿತಿಯಲ್ಲಿರಬೇಕು. ಹೆಚ್ಚುವರಿ ಲವಣ ಖನಿಜಗಳನ್ನು ಮಾತ್ರ ಮೂತ್ರಪಿಂಡಗಳು ಶೋಧಿಸಿ ವಿಸರ್ಜಿಸುತ್ತವೆ. ನೀರು ಜೀವದ್ರವ, ಇದರಲ್ಲಿ ಸಂಶಯವೇ ಇಲ್ಲ. ಆದರೆ ಅಗತ್ಯಕ್ಕಿಂತ ಹೆಚ್ಚಿನ ನೀರು ವಿಷವಾಗುತ್ತದೆ. ಅತಿಯಾದರೆ ಅಮೃತವೂ ವಿಷವಾಗುತ್ತದೆ ಅನ್ನುತ್ತಾರಲ್ಲ ಹಾಗಾಗಿ ಮೂತ್ರಪಿಂಡಗಳು ದೇಹದಲ್ಲಿರಬೇಕಾದ ನೀರಿನ ಪ್ರಮಾಣವನ್ನು ನಿರ್ಧರಿಸುತ್ತವೆ. ಹೆಚ್ಚುವರಿ ನೀರನ್ನು ಮೂತ್ರದ ಮೂಲಕ ಹೊರಗೆ ಹಾಕುತ್ತವೆ. ಈ ಎಲ್ಲ ಕಾರ್ಯನಿರ್ವಹಣೆಯ ಮೂಲಕ ದೇಹದ ಸಂತುಲನೆ ಹೋಮಿಯೋಸ್ಟಾಸಿಸ್ ಅನ್ನು ಕಾಪಾಡುವುದು ಮೂತ್ರಪಿಂಡದ ಮುಖ್ಯ ಕೆಲಸ. ಇದರ ಜೊತೆಗೆ ಇನ್ನೂ ಹಲವು ಕೆಲಸಗಳನ್ನು ಮಾಡುತ್ತದೆ. ರಕ್ತದೊತ್ತಡ, ರಕ್ತದಲ್ಲಿಯ ಪ್ಲಾಸ್ಮಾದ ಗಾತ್ರ ಹಾಗೂ ಉತ್ಪಾದನೆ ಆಗಬೇಕಾದ ಮೂತ್ರದ ಪ್ರಮಾಣ ಇವುಗಳನ್ನು ನಿರ್ಧರಿಸುವ ರಾಸಾಯನಿಕ ವಸ್ತುಗಳಲ್ಲಿ ADH ಮತ್ತು ಆಲ್ಡೋಸ್ಟಿರೋನ್ ಮುಖ್ಯವಾದವು. ಇವುಗಳ ಉತ್ಪಾದನೆಯನ್ನು ಮೂತ್ರಪಿಂಡಗಳು ನಿರ್ಧರಿಸುತ್ತವೆ. ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅಗತ್ಯವಾದ ಎರಿಥ್ರೋಪಾಯ್ಸಿನ್ ಎಂಬ ಹಾರ್ಮೋನನ್ನು ಮೂತ್ರಪಿಂಡಗಳೇ ಉತ್ಪಾದಿಸುತ್ತವೆ. ವಿಟಮಿನ್ D ಸಕ್ರಿಯ ರೂಪಗಳಿಗೆ ಮೂತ್ರಪಿಂಡಗಳೇ ಕಾರಣ. ಇಂಥ ಅಮೂಲ್ಯ ಅಂಗಗಳು ಹಲವಾರು ಕಾರಣಗಳಿಂದ
ದೈನಂದಿನ ಕೆಲಸ ನಿರ್ವಹಿಸಲು ವಿಫಲವಾಗುವವು. ಈ ಸ್ಥಿತಿಯೇ ಕಿಡ್ನಿ ಫೇಲ್ಯೂರ್ ಅಥವಾ ಮೂತ್ರಪಿಂಡ ಹಾಳಾಗುವುದು. ಈ ರೋಗಿಗಳಿಗೆ ಇರುವ ದಾರಿಗಳೆಂದರೆ ನಿಯಮಿತವಾಗಿ ಡಯಾಲಿಸಿಸ್ಗೊಳಗಾಗುವುದು, ಇಲ್ಲ ಸಾವನ್ನು ಸ್ವಾಗತಿಸುವುದು, ಇಲ್ಲಾಂದ್ರೆ ಬದಲಿ ಮೂತ್ರಪಿಂಡವನ್ನು ಜೋಡಿಸಿಕೊಳ್ಳುವುದು. ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಏನಂತೀವಲ್ಲ ಅದನ್ನು ಮಾಡಿಸ್ಕೊಳ್ಬೇಕಾಗುವುದು ಇಲ್ಲಿ ಇರಬೇಕಾದ ನಾವು ಆ ರೋಗಿಗೆ ಇರುವ ದಾರಿಗಳು. ಜೀವಧಾರಕ ಮೂತ್ರಪಿಂಡಗಳಿಗೆ ಬೆಲೆ ಕಟ್ಟಲಾಗುವುದು. ಜೀವಧಾರಕ ಮೂತ್ರಪಿಂಡಗಳಿಗೆ ಬೆಲೆ ಕಟ್ಟಲಾಗುವುದು ಅಂದ್ರೆ ಇದು ಬೆಲೆ ಕಟ್ಟಲಾಗದ ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗ. ಹೀಗಾಗಿ ಆಗಾಗ ಕಿಡ್ನಿ ಸ್ಕ್ಯಾಂಡಲ್ ನಡೆಯುತ್ತಲೇ ಇರುತ್ತವೆ. ಬಡಬಗ್ಗರಿಗೆ ಆಸೆ ಆಮಿಷ ತೋರಿಸಿ ಅವರ ಕಿಡ್ನಿಗಳನ್ನು ಕದಿಯುವವರು, ಅವಶ್ಯಕತೆ ಇದ್ದವರಿಗೆ ಲಕ್ಷಾಂತರ ರೂಪಾಯಿಗಳಿಗೆ ಮಾರಿ ಅವರನ್ನು ಬದುಕಿಸುವರು. ಇಲ್ಲಿ ಮಾನವೀಯತೆಯ ಮಾರಣ ಹೋಮವಾಗಿದೆ. ವ್ಯಾಪಾರೀಕರಣ ಕಾಲಿಟ್ಟಿದೆ. ಹಣ ಗಳಿಸುವ ದಂಧೆಯಾಗಿದೆ. ಮಧ್ಯವರ್ತಿಗಳಿಗೆ, ದಲ್ಲಾಳಿಗಳಿಗೆ ಚಿನ್ನದ ಗಣಿಯಾಗಿದೆ. ಇದೊಂದು ದೊಡ್ಡ ದುರಂತ. ಪ್ರಸ್ತುತ ನಡೀತಕ್ಕಂಥ ಈ ಕಿಡ್ನಿ ಕಳುವು ಮತ್ತು ಈ ಬಡಬಗ್ಗರನ್ನ ಮೋಸದಿಂದ ಆ ಕಿಡ್ನಿಯನ್ನು ಕದ್ದು ಸಿರಿವಂತರಿಗೆ ದುಡ್ಡಿಗಾಗಿ ಮಾರುವ ಈ ವೈದ್ಯಕೀಯ ಲೋಕದ ಒಂದು ಏನು ಈ ಒಂದು ಷಡ್ಯಂತ್ರ ಇದೆ, ಒಂದು ಮೋಸ ಇದೆ, ಅದರ ಬಗ್ಗೆ ಸ್ವತಃ ವೈದ್ಯರಾಗಿರುವ ಶಸ್ತ್ರಚಿಕಿತ್ಸಕರಾಗಿರುವ ಡಾಕ್ಟರ್ ಕರ್ವೀರ್ ಪ್ರಭು ಕ್ಯಾಲ್ಕೊಂಡರು ತಮ್ಮ ಖೇದವನ್ನು ಮತ್ತು ಅಲ್ಲಿ ನಡೀತಕ್ಕಂಥ ಆ ವ್ಯವಹಾರದ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಈ ಲೇಖನದ ಮೂಲಕ. ಸತ್ತ ಮೇಲೆ ಸಮಾಜ ಸೇವೆ. ಆತ್ಮಕ್ಕೆ ಸಾವಿಲ್ಲ ಎನ್ನುತ್ತಾರೆ. ಆತ್ಮಕ್ಕೆ ಸಾವಿಲ್ಲ ಎನ್ನುತ್ತಾರೆ. ನಿಜವೂ ಹೀಗೆ ಗೊತ್ತಿಲ್ಲ. ಮರಣದ ನಂತರ ನನ್ನ ದೇಹವು ದಾನವಾಗಿ ಒಂದು ಒಳ್ಳೆಯ ಕಾರ್ಯಕ್ಕೆ ಉಪಯೋಗವಾಗಲಿ ಎಂದು ಘೋಷಿಸುವುದು ಮರಣೋತ್ತರ ದೇಹದಾನ ಅಥವಾ ಶವಾದಾನ ಎಂದು ಕರೆಯಲ್ಪಡುವುದು. ಮರಣಪತ್ರದ ಮೂಲಕ ಈ ಇಚ್ಛೆಯನ್ನು ಪ್ರಕಟಿಸಗೊಳಿಸುವುದಾಗಿದೆ. ಇಂಥವರ ಅಮೂಲ್ಯ ಅಂಗಗಳನ್ನು ಸತ್ತ 4 ರಿಂದ 6 ತಾಸುಗಳಲ್ಲಿ ಅವಶ್ಯವಿದ್ದವರಿಗೆ ನಿಗದಿತ ವೇಳೆಯೊಳಗೆ ಮರುಜೋಡಣೆ ಮಾಡಿದಲ್ಲಿ ಸಾವಿನ ಅಂಚಿನಲ್ಲಿದ್ದವರು ಸತ್ತವರ ಅಂಗ ಪಡೆದು ಬದುಕಬಲ್ಲರು. ಸತ್ತವರ ಅಂಗಗಳನ್ನು ಮಣ್ಣಲ್ಲಿ ಹೂಳಬೇಡಿ, ಸುಟ್ಟು ಹಾಕಿ ಹಾಳು ಮಾಡಬೇಡಿ. ಅವರ ಅಂಗದಾನ ಮಾಡಿ ಬೇರೆಯವರು ಬದುಕಲು ದಾರಿ ಮಾಡಿ. ಇದನ್ನೇ ಸತ್ತ ಮೇಲೆ ಸಮಾಜ ಸೇವೆ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು ನಮ್ಮ ಲೇಖಕರ ಒಂದು ಅಭಿಪ್ರಾಯ ಮತ್ತು ನಮ್ಮೆಲ್ಲರಿಗೂ ಕರೆ. ಹಿಂದೂಗಳಲ್ಲಿ ದೇಹದಾನ ಪುರಾಣ ಕಾಲದಲ್ಲಿ ಇತ್ತೆಂಬುದು ಕೇಳಿಬರುತ್ತದೆ. ಹಿಂದೂಗಳಲ್ಲಿ ದೇಹದಾನ ಪುರಾಣ ಕಾಲದಲ್ಲಿ ಇತ್ತೆಂಬುದು ಕೇಳಿಬರುತ್ತದೆ. ಮಹಾಋಷಿಗಳಾದ ದಧೀಚಿ ತನ್ನ ದೇಹವನ್ನು ಒಂದು ಮಹಾಕಾರ್ಯಕ್ಕೆ ದಾನ ಮಾಡಿದರು ಎಂಬ ಕಥೆ ಬರುತ್ತದೆ. ಇದರ ಮೇಲಿಂದ ಇಂಥ ಆಚರಣೆ ಧರ್ಮಕ್ಕೆ ವಿರುದ್ಧ ಅಲ್ಲ ಎಂಬುದು ಸ್ಫಟಿಕದಷ್ಟೇ ಸ್ಪಷ್ಟ. ಸಾವಿನ ನಂತರ ಕಾಣುವ ಕಣ್ಣುಗಳು ಮೊದಲು ಕಂಡಿದ್ದು ಶ್ರೀಲಂಕಾದಲ್ಲಿ ಮನುಕುಲದ ಜೀವ ಜ್ಯೋತಿಯಂತಿರುವ ಬೌದ್ಧ ಧರ್ಮದ ನೆಲೆವೀಡು ಶ್ರೀಲಂಕಾದಲ್ಲಿ ಮಾನವರ ಬಗೆಗಿನ ಪ್ರೀತಿ ಸಹಾನುಭೂತಿಗಳ ಪ್ರತೀಕವಾಗಿಯೇ ನೇತ್ರದಾನ ಅಲ್ಲಿ 4 ದಶಕಗಳ ಹಿಂದಿನಿಂದಲೇ ಪ್ರಚಲಿತದಲ್ಲಿದೆ. ವ್ಯಕ್ತಿಯ ಮರಣದ ನಂತರ ಕೂಡಲೇ ಕಣ್ಣುಗಳನ್ನು ಮುಚ್ಚಿ ತಕ್ಷಣ ನೇತ್ರ ಭಂಡಾರವನ್ನು ಸಂಪರ್ಕಿಸಿ 6 ಗಂಟೆ ಒಳಗೆ ಕಣ್ಣು ಸಂಗ್ರಹಿಸಿ 48 ಗಂಟೆ ಒಳಗೆ ಅಂಧ ವ್ಯಕ್ತಿಯ ಕಾರ್ನಿಯ ಅಳವಡಿಸಬೇಕು. ನೆನಪಿಡಿ, ಒಂದು ದಿನದ ಮಗುವು ಸೇರಿದಂತೆ ಯಾರಾದರೂ ನೇತ್ರದಾನ ಮಾಡಬಹುದು ಅಂತಕ್ಕಂಥದ್ದು ವೈದ್ಯರ ಕಳಕಳಿ. ಅಂಗಕಶಿಗೆ ಆಯ್ಕೆ ಹೇಗೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ನಮ್ಮ ಲೇಖಕರಾದ ಡಾಕ್ಟರ್ ಕರ್ವೀರ್ ಪ್ರಭು ಕ್ಯಾಲ್ಕೊಂಡ್ರು ಹೇಳ್ತಾರೆ. ಅಂಗಕಶಿಯ ಸಾಮಾನ್ಯ ಯಶಸ್ಸು ರೋಗಿಯ ಮನೋದೈಹಿಕ ಆರೋಗ್ಯವನ್ನು ಅವಲಂಬಿಸಿರುತ್ತದೆ. ಅಂಗಕಶಿಯ ಸಾಮಾನ್ಯ ಯಶಸ್ಸು ರೋಗಿಯ ಮನೋದೈಹಿಕ ಆರೋಗ್ಯವನ್ನು ಅವಲಂಬಿಸಿರುತ್ತದೆ. ಹಾಗಾಗಿ ಬದಲಿ ಜೋಡಣೆಗೆ ಸೂಕ್ತ ರೋಗಿಗಳನ್ನು ವೈದ್ಯರು ಆರಿಸಿಕೊಳ್ಳುತ್ತಾರೆ. ಇದು ಆಯಾ ವೈದ್ಯರ ಮೇಲೆ
ಅವಲಂಬಿತಗೊಂಡಿರ್ತದೆ. ಯಾಕಂದ್ರೆ ರೋಗಿ ಅಂಗಕಶಿಯ ತಯಾರಿದಾನೋ ಇಲ್ಲೋ ಅಂತಕ್ಕಂಥದ್ದನ್ನು ಅವನ ಮನೋದೈಹಿಕ ಆರೋಗ್ಯವನ್ನು ವೈದ್ಯರು ನಿರ್ಧರಿಸಿ ಈ ನಿರ್ಣಯವನ್ನು ಕೈಗೊಳ್ತಾರೆ ಅಂತಕ್ಕಂಥದ್ದು ನಮ್ಮ ಲೇಖಕರ ಅಭಿಪ್ರಾಯ. ಯಾವುದೇ ಕಾರಣದಿಂದ ಶಸ್ತ್ರಚಿಕಿತ್ಸೆಯ ಒತ್ತಡವನ್ನು ಭರಿಸಲಾಗದ, ಶಸ್ತ್ರಚಿಕಿತ್ಸೆಯ ಕಾರಣ ಜೀವಕ್ಕೆ ಅಪಾಯ ಬರಬಹುದಾದಂಥ ರೋಗಿಗಳನ್ನು ವೈದ್ಯರು ಅಂಗಕಶಿ ಚಿಕಿತ್ಸೆಗೆ ನಿರಾಕರಿಸಬಹುದು. ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರನ್ನು ಸಹ ವೈದ್ಯರು ಈ ಚಿಕಿತ್ಸೆಗೆ ನಿರಾಕರಿಸಬಹುದು. ವೈದ್ಯರು ದಾನಿಯ ಅಥವಾ ಗ್ರಾಹ್ಯ HLA ವ್ಯೂಹವನ್ನು ತಿಳಿದುಕೊಡುತ್ತಾರೆ. ಏಕೆಂದರೆ ಮಾನವನ ದೇಹದ ಮಿಲಿಟರಿ ಪಡೆ ಕಸಿ ವೈಫಲ್ಯಕ್ಕೆ ಕಾರಣವಾಗಬಹುದು. ಈ ಮಿಲಿಟರಿ ಪಡೆಯನ್ನು ನಿಗ್ರಹಿಸಿ ಕಸಿ ಊರ್ಜಿತಗೊಳಿಸಲು ದುಬಾರಿ ಔಷಧಗಳನ್ನು ಬಳಸುವುದು ಅನಿವಾರ್ಯವಾಗಬಹುದು. ಈ ಔಷಧಿಗಳ ಪರಿಣಾಮ ತಡೆದುಕೊಳ್ಳುವ ಶಕ್ತಿ ರೋಗಿಗೆ ಇರಬೇಕು. ಮರಣ ನಂತರ ಮನುಷ್ಯರಿಗೆ ಮುಕ್ತಿ ಸಿಗುತ್ತದೆ ಎಂಬುದನ್ನೇ ತಾತ್ವಿಕವಾಗಿ ಒಪ್ಪದ ಬೌದ್ಧ ಧರ್ಮ ಇಹಲೋಕದಲ್ಲಿರುವಷ್ಟು ಕಾಲ ನರಜೀವಿಗೆ ಕಾಯ ವಾಚ ಮನಸ ಲೇಸನೆ ಬಯಸುವ ಮನೋವೈಶಾಲ್ಯಕ್ಕೆ ಪರಮ ಸಾಕ್ಷಿ. ಮರಣದ ನಂತರವೂ ಕೂಡ ಈ ದೇಹದಿಂದ ಯಾರ ಬದುಕಲ್ಲಾದರೂ ಬೆಳಕು ಮೂಡುತ್ತದೆ ಎಂದಾದರೆ ಅತ್ತ ಧಾವಿಸುವ ಮನೋವೃತ್ತಿ ಈ ಬೌದ್ಧ ಧರ್ಮದ್ದು. ಮರಣಾನಂತರ ನೀಡುವ ಅಂಗಗಳಿಂದ ಕತ್ತಲ ಜಗತ್ತಿನಲ್ಲಿ ತಡವರಿಸುತ್ತಿರುವ ಜೀವಕ್ಕೆ ಬದುಕು ದೊರಕುತ್ತದೆ ಎಂದಾದರೆ ನಾವು ಹಿಂದೆ ಇಂಥ ಮಾನವೀಯ ನಿರ್ಧಾರ ಮಾಡಬಾರದು ಏಕೆ ಅಂತಕ್ಕಂಥದ್ದು ನಮ್ಮ ಈ ಲೇಖಕರ ಅಭಿಪ್ರಾಯ. ಆಲಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.